ಸುಮಾರು ಹೋರಾಟ ಮಾಡಿದ್ದಾದ್ಮೇಲೆ ಈಗೇನು ನೋಟಿಫಿಕೇಶನ್ ಮಾಡಿಸಿದೀವಿ, ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಅಂದರೆ ಕೆ ಇಂದ ಏನು ನೋಟಿಫಿಕೇಶನ್ಸ್, ಇಂದ ಕೆ ನೋಟಿಫಿಕೇಶನ್ಸ್ ಕೊಡಬೇಕಾದ್ರೆ ಏನೆಲ್ಲ ಕ್ಲಾರಿಫಿಕೇಶನ್ಸು, ಇಂಟರ್ನಲ್ ರಿಸರ್ವೇಷನ್ಸ್ ಅಲ್ಲಿ ಕೇಳಿದ್ರು, ಅದು ಡಿಪಾರ್ಟ್ಮೆಂಟ್ ಸಾಲ್ವ್ ಮಾಡಿಕೊಂಡು ಏನು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಆದಮೇಲೆ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೆ, CAR ಮತ್ತು DAR, KSISF, KSRP ಮತ್ತು DS ಅಂದರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ನೋಟಿಫಿಕೇಶನ್ಸು ಆದಷ್ಟು ಬೇಗ ಬರುತ್ತೆ ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಆದಮೇಲೆ ನಾನು ಮೊನ್ನೆನೂ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೆ. ಈಗ ಅಂದರೆ ವಿತಿನ್ 1 or 2 ಡೇಸಲ್ಲಿ CAR ಮತ್ತು DAR ನೋಟಿಫಿಕೇಶನ್ಸ್ ಆಗುತ್ತೆ. ನೀವು ಚೆನ್ನಾಗಿ ಓದ್ಕೊಬೇಕು ಅಂತೇಳಿ. ಈಗ ನಿನ್ನೆ ನೋಟಿಫಿಕೇಶನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಏನೇ ಸಮಸ್ಯೆ ಇದ್ರು ಅನ್ನೋದನ್ನು ತಿಳಿಸಿ ಅದನ್ನು ಗಮನಕ್ಕೆ ತೊಗೊಂಬರ್ತೀವಿ, ಅದನ್ನು ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಎಕ್ಸಾಮ್ಸ್ ಟೈಮು ತುಂಬ ಶಾರ್ಟ್ ಇರುತ್ತೆ, ಮೇ ಬಿ 2-3 ಮಂತ್ಸ್ ಅಷ್ಟೇ ಇರುತ್ತೆ. ಯಾವುದೇ ನೋಟಿಫಿಕೇಶನ್ಸ್ ಆದರೂ 3 ಮಂತ್ಸ್, ಮಿನಿಮಮ್ 3 ಮಂತ್ಸ್ ಕೊಡಿ ಅಂತಲೇ ಕೇಳ್ಕೊಂಡಿದ್ದೀವಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ. ಆದರೆ ನೀವು ತುಂಬ ಸಿನ್ಸಿಯರ್ ಆಗಿ ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟ್ ಇರುತ್ತೆ ನೀವು ಓದೋದ್ರ ಮೇಲೆ. ಯಾಕೆಂದರೆ ಇಷ್ಟು ದಿನ ಏನು ಓದಿದ್ದೀರಾ ಅದನ್ನು ಇವಾಗ ಔಟ್ಪುಟ್ ಒಂದು ಜಾಬ್ ತೊಗೊಬೇಕಂತಂದರೆ ಸಿನ್ಸಿಯರ್ ಎಫರ್ಟ್ಸ್ ಹಾಕಿ ತುಂಬ ಫೋಕಸ್ ಮಾಡಿ ಡೈಲಿ ಅಟ್ಲೀಸ್ಟ್ 1,000 MCQ, 1,000 ಕ್ವಶನ್ಸ್ MCQ ನೀವು ಸಾಲ್ವ್ ಮಾಡಬೇಕು. ಆ ಥರ ಸಿನ್ಸಿಯಾರಿಟಿ ಇರಲಿ. ಅಪ್ಲಿಕೇಶನ್ಸ್ ಹಾಕಿ. ಫಸ್ಟು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ 2-3 ಸತಿ ನೋಡ್ಕೊಳ್ಳಿ, ಏನು ಮಿಸ್ಟೇಕ್ಸ್ ಮಾಡಬೇಡಿ. ಯಾಕೆಂದರೆ ಒಂದ್ಸರಿ ಮಿಸ್ಟೇಕ್ ಮಾಡಿದ್ರೆ RD ನಂಬರ್ ಇರ್ಬೋದು, ನೇಮ್ ಇರ್ಬೋದು, ಏನೇ ಕ್ವಾಲಿಫಿಕೇಷನ್ಸು ಫಿಲ್ ಮಾಡಬೇಕಾದ್ರೆ 2-3 ಸತಿ ನೋಡಿ. ಏನು ಫಿಲ್ ಮಾಡಿದ್ದಾದ್ಮೇಲೆ 2-3 ಸತಿ ಫಿಲ್ ಮಾಡೋದು ಕ್ರಾಸ್ ಚೆಕ್ ಮಾಡಿ. ಯಾಕೆ ಅಂತಂದರೆ ಅಪ್ಲಿಕೇಶನ್ ಹಾಕಿದ್ದಾದ್ಮೇಲೆ ಬರ್ತೀರಾ, ನಾನು ಅಪ್ಲಿಕೇಶನ್ ಹಾಕಿಲ್ಲ, ಸೈಬರ್ ಸೆಂಟ್ರ್ ಕೊಟ್ಟಿದ್ದೆ, ಇಲ್ಲ ಫ್ರೆಂಡ್ ಕೊಟ್ಟಿದ್ದೆ ಅಂತೇಳಿ ಆ ರೀತಿ ಆಗಬೇಡಿ. ಆ ರೀತಿ ಮಿಸ್ಟೇಕ್ ಮಾಡ್ಕೊಂಡು ಹೋಗ್ಬೇಡಿ. ಯಾಕೆಂದ್ರೆ ನಾನು ಹತ್ರ ನೋಡಿದ್ದೀನಿ, ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡ್ತಿದ್ದೀರಾ. ಈ ಥರ ಎಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಅಂತ ನಿಮಗೆ ಅದು ಅನಿಸುತ್ತೆ. ಯಾಕೆಂದರೆ ಅದು ಒಂದು ಎಕ್ಸಾಮ್ ಬರೀಬೇಕಂತಂದರೆ ಆ ಸಣ್ಣ ಪುಟ್ಟ ಮಿಸ್ಟೇಕೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಬೇಕಾದ್ರೆ, ನಿಮಗೆ ಒಂದು ಜಾಬ್ ತೊಗೊಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಈಗ ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೂ ಯಾರಾದರೂ ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿಲ್ಲ, ಅದೆಲ್ಲ ರೀಸನ್ನೇ ಹೇಳಕ್ಕೆ ಹೋಗ್ಬಾರ್ದು. ಎಕ್ಸಾಮ್ಸ್ ಬರ್ತಾ ಇದೆ ಅಂತಂದರೆ ಅದೆಲ್ಲ ಮೊದಲೇ ಪ್ರಿಪೇರ್ ಆಗಬೇಕು. ನೀವು ಪ್ರಿಪ್ರೇಷನ್ಲಿ ಇದು ನಿಮಗೆ ಅಪ್ಲಿಕೇಶನ್ಸ್ ಹಾಕೋಕ್ಕೆ ಮುಂಚೆ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕು ಅದನ್ನು ನೀವು ಮೊದಲೇ ಮಾಡಿಸ್ಕೊಂಡು ಇಟ್ಕೊಂಡಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದು. ಹಾಗಾಗಿ ಈ ಒಂದು ನೋಟಿಫಿಕೇಶನ್ಸ್ ಮಾಡಿಸಿದ್ವಿ. ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ DIG ಅನುಚೇತ್ ಸರ್ ಇರ್ಬೋದು, ADGP ಸರ್ ಇರ್ಬೋದು, DGIGP ಸರ್ ಇರ್ಬೋದು, KA ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಇರ್ಬೋದು, DPR ಸೆಕ್ಷನ್ ಜಗದೀಶ್ ಸರ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ರಾಕೇಶ್ ಸರ್ ಮತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.